गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। ಒಂದು ಹನುಮಂತನ ಗೀತೆ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೆ ಸೀತಾಪತಿ ದೂತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೆ ಸೀತಾಪತಿ ದೂತ ಸಾಗರ ತರಣ ರಿಪುದಲ ಹರಣ ಸಾಗರ ತರಣ ರಿಪುದಲ ಹರಣ ಸಜ್ಜನ ಭರಣ ನಮೋ ನಮೋ ಸಜ್ಜನ ಭರಣ ನಮೋ ನಮೋ ವಾನರ ಪ್ರವರ ವಜ್ರ ಶರೀರ ವಾನರ ಪ್ರವರ ವಜ್ರ ಶರೀರ ಪವನ ಕುಮಾರ ನಮೋ ನಮೋ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೆ ಸೀತಾಪತಿ ದೂತ ಲಕ್ಷ್ಮಣ ಪಾಲಕ ಲಂಕಾ ದಾಹಕ जानकी शोधक नमो नमो लक्ष्मण पालक लंका दाहक
जानकीशोधक नमो नमो संवित् साधक सेवक प्रेरक संवित् साधक सेवक प्रेरक आदर्शात्मक नमो नमो आंजनेय स्वामी सतत भजन निरत आत्माराममुने सीतापतिदूत कपिगणसेवित तरुणाराधित कविवर संस्तुत नमो नमो कपिगणसेवित तरुणाराधित कविवर संस्तुत नमो नमो बुद्धिमतां वर सिद्धिवराकर बुद्धिमतां वर सिद्धिवराकर संवित सुंदर नमो नमो आंजनेय स्वामी सतत भजन निरत आत्माराममुने सीतापतिदूत सीतापतिदूत श्री रामचंद्र भगवान की पवन सुत हनुमान की दशोपनिषद सार रामवती स्तोत्र ಮೊದಲನೇ ಶ್ಲೋಕ ಶ್ರೀಮದ್ ರಾಮಪದಾರವಿಂದ ಮಧುಯೇ ಭೃಂಗಾಸರಾಗಾಮಿ ಸೇವಂತೆ ಸನಕಾಶುಕಾದಿಮುನಯಃ तेषां न काचित् स्पृहा श्रीमद् रामपदारविन्दमधुनो जानन्ति वै ते रसम् तत्स्वादात् परसौख्यदा भवति या
सा स्यात् स्थितिर्नः सदा. ಎಂಟನೇ ಶ್ಲೋಕ. ಸಂಸಾರಸ್ಯ ಚರೇರಿವ ಮಮ ತುಯಾ ಕೀರ್ತಿರ್ಗಿರೇರುನ್ನತಾ ಯತೋರ್ಧ್ವಜಗತೋಸ್ಯ ಮೂಲಮಿತಿ ತತ್ ಬ್ರಹ್ಮಾತ್ಮಮದ್ರೂಪಕಂ ಯಜ್ಞಾತ್ವಾ ಸ್ವಮೃತಂ ಪರಂ ವಿಭುರಹಂ ಬ್ರೂತೆ ತ್ರಿಶಂ ಕುರ್ಯತಃ ತತ್ ಶ್ರೀರಾಮಪದಾರವಿಂದ ಭಜನೆ ಕಿಂ ವಾ ಭವೇತ್ ದುರ್ಘಟಂ. ಆನಂದಾತ್ ಸಮುದೀರ್ಯಯಾನ್ ಬಹುವಿಧಾನ್ ಬಾಹ್ಯಾನ್ ಪರಾಂ ಶ್ವಾಪರಾನ್ ಸತ್ಯಂ ಜ್ಞಾನಮನಂತಮಕ್ಷರಮಹಂ ಯೋ ವೇದ ನಿಷ್ಕಾಮತಃ ಸರ್ವಾನ್ ಸೋಶ್ರುತ ಇತ್ಯಪಿ ಶ್ರುತಿರಹೋ ಬ್ರೂತೆ ಪರಂ ವಿಂದತೆ ತತ್ ಶ್ರೀರಾಮಪದಂ ಭಜತ್ವ ಮಧುನಾ ಬ್ರಹ್ಮೈವ ಯನ್ಮೇ ಭಯಂ. ಸಂಸಾರಸ್ಯ ಚರೇರಿವ ಮಮ ತುಯಾ ಕೀರ್ತಿಃ ಗಿರೇರುನ್ನತ. ಈ ಸಂಸಾರವನ್ನು ಛೇದ ಮಾಡ್ತಕ್ಕಂತಹ, ಸಂಸಾರವನ್ನು ನಾಶ ಮಾಡ್ತಕ್ಕಂತಹ ಅತ್ಯಂತ ಶ್ರೇಷ್ಠ ನೀರು, ಪರ್ವತ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ತತ್ವ ನಾನು. ಸಂಸಾರವನ್ನು ನಾಶ ಮಾಡೋದು ಅಂತಂದರೆ ಅದನ್ನು ಇಲ್ಲವಾಗಿಸೋದು ಅಲ್ಲ, ಸತ್ಯತೆಯನ್ನು ತಿಳಿಸಿಕೊಡ್ತಕ್ಕಂತಹ, ಗುರುವಿನ ಬಳಿ ಹೋದಂಥ ಶಿಷ್ಯನ ಅಂತಃಕರಣದ ಒಳಗಡೆಗೆ ವಿವೇಕವನ್ನು ತುಂಬಿಸ್ತಕ್ಕಂತಹ, ವೈರಾಗ್ಯವನ್ನು ತುಂಬಿಸ್ತಕ್ಕಂತಹ, ನಿತ್ಯ ಅನಿತ್ಯ ವಸ್ತುಗಳ ಒಂದು ಸತ್ಯಾಸತ್ಯತೆಯನ್ನು ತೋರಿಸ್ತಕ್ಕಂತಹ ಒಂದು ವಿಶೇಷ. ಯಾವಾಗ ವ್ಯಕ್ತಿ ವಿವೇಕಿ ಆಗ್ತಾನೋ, ಯಾವಾಗ ವ್ಯಕ್ತಿ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೋ, ಆವಾಗ ಅವನಿಗೆ ಗೊತ್ತಾಗುತ್ತೆ ನಾನೇನು ಈ ಸಂಸಾರ ಅಂತ ಏನು ತಿಳ್ಕೊಂಡಿದ್ದೀನಿ, ಇದಕ್ಕೇನು ಅಸ್ತಿತ್ವವನ್ನು ಕೊಟ್ಟಿದ್ದೀನಿ, ಇಲ್ಲಿ ಏನು ಸುಖ ದುಃಖ ಲಾಭ ನಷ್ಟ ಶೀತ ಉಷ್ಣ ಅನ್ನೋಂಥದ್ದನ್ನು ಏನನ್ನು ನಾನು ತಿಳ್ಕೊಂಡಿದ್ದೀನಿ, ಇದು ಸತ್ಯ ಅಲ್ಲ. ಗಮನಿಸಿ, ಎಲ್ಲಿ ತನಕ ಹಗ್ಗದ ದರ್ಶನವಾಗೋದಿಲ್ವೋ ಅಲ್ಲಿ ತನಕವೂ ಕೂಡ ವ್ಯಕ್ತಿಗೆ ಹಾವಿನ ದರ್ಶನವೇ ಆಗ್ತಾ ಇರುತ್ತೆ. ಎಲ್ಲಿ ತನಕ ನಾವು ಹಾವನ್ನು ನೋಡ್ತಾ ಇರ್ತೀವೋ ಅಲ್ಲಿ ತನಕ ಅಂತಃಕರಣದಲ್ಲಿ ಭಯ. ಎಲ್ಲಿ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ಆತ್ಮಜ್ಞಾನದ ಸರಿಯಾದ ತಿಳುವಳಿಕೆ ಅನ್ನೋದು ಉಂಟಾಗೋದಿಲ್ಲೋ ಅಲ್ಲಿ ತನಕ ವ್ಯಕ್ತಿ ಅಳ್ತಾ ಇರ್ತಾನೆ, ಅಲ್ಲಿ ತನಕ ವ್ಯಕ್ತಿ ಗೋಳಾಡ್ತಾ ಇರ್ತಾನೆ, ಅಲ್ಲಿ ತನಕ ವ್ಯಕ್ತಿ ಘರ್ಷಣೆ, ನರಳಾಟ, ಜಗತ್ತನ್ನು ಬೈ, ಜೀವರಾಶಿಗಳನ್ನು ಬೈ, ಮತ್ತೊಬ್ಬರನ್ನು ಬೈ. ಅಲ್ಲ, ಜೀವನದಲ್ಲಿ ನಮಗೆ ಏನೇ ಆಗಲಿ ಅದಕ್ಕೆ ಮೂಲ ಕಾರಣವನ್ನು ನಾವು ಎಲ್ಲಿ ಹುಡುಕ್ತೀವಿ? ಹೊರಗಡೆ. ನನ್ನ ಜೀವನದಲ್ಲಿ ಇವರು ಬರದೇ ಇದ್ದಿದ್ರೆ ಏನಾಗ್ತಾ ಇದ್ದು,
ಇವರೊಬ್ಬರು ಇಲ್ಲದೆ ಇದ್ದಿದ್ರೆ, ಇದು ಒಂದು ಹೀಗಾಗಿದ್ದಿದ್ರೆ, ಅದು ಒಂದು ಹಾಗಿದ್ದಿದ್ದರೆ, ಯಾವಾಗಲೂ ಕೂಡ ನಾವು ದೋಷವನ್ನು ಹೊರಗಡೆಯ ಜಗತ್ತಿನಲ್ಲಿ ಅಥವಾ ಮತ್ತೊಬ್ಬ ವ್ಯಕ್ತಿಯಲ್ಲಿ, ಮತ್ತೊಂದು ವಿಷಯಗಳಲ್ಲಿ, ಮತ್ತೊಂದು ವಸ್ತುವಿನಲ್ಲಿ ಹುಡುಕ್ತಾ ಇರ್ತೀವಿ. ಎಲ್ಲಿ ತನಕ ನನ್ನ ದೋಷ, ನನ್ನ ದೃಷ್ಟಿಕೋನ ಅನ್ನೋದು ಹೊರಗಡೆ ವಿಷಯ ವಸ್ತುಗಳಲ್ಲಿದೆಯೋ ಅಲ್ಲಿ ತನಕೂ ಕೂಡ ನಾನು ಈ ಸಂಸಾರದಿಂದ ಮೇಲೇಳಲಿಕ್ಕಾಗೋದಿಲ್ಲ. ಈ ಸಂಸಾರದಿಂದ ನಾನು ಮೇಲೇಳಬೇಕೋ ನನ್ನ ದೃಷ್ಟಿಕೋನವನ್ನು ಅಂತರ್ಮುಖಗೊಳಿಸಬೇಕು. ಹಿಂದೆ ನೋಡಿದೆವು ನಾವು, ಕಶ್ಚಿತ್ ಧೀರ ಪುರುಷ ಪ್ರತ್ಯಗಾತ್ಮಾನಂ ಐಕ್ಷತ್. ಯಾವ ವ್ಯಕ್ತಿ ಅಂತಃಕರಣವನ್ನು ಅಂತರ್ಮುಖಗೊಳಿಸಿಕೊಳ್ತಾನೋ, ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ನಿಜವಾದ ಆತ್ಮಜ್ಞಾನವನ್ನು ಗಳಿಸ್ತಾನೋ, ವಿವೇಕದ ಮೂಲಕ ಅದರ ಸ್ಪಷ್ಟತೆಯನ್ನು ಅರಿತಾನೋ, ಈ ಸಂಸಾರ ಅನ್ನುವಂಥದ್ದು ತನ್ನಿಂದ ತಾನೇ ಬಿದ್ದು ಹೋಗುತ್ತೆ. ಅವನು ಬಿಡೋದಿಲ್ಲ. ಯಾವಾಗ ಈ ಜಗತ್ತಿನ ಸುಖಗಳೆಲ್ಲವೂ ಕೂಡ ಅನಿತ್ಯ ಅಂತ ಗೊತ್ತಾಯಿತೋ, ಅವನು ಬಿಡೋದಲ್ಲ, ಮತ್ತು ಅವನಿಂದ ಅದು ಬಿದ್ದು ಹೋಗಿಬಿಡುತ್ತೆ. ಆದ್ದರಿಂದ ಈ ಜಗತ್ತು ಸತ್ಯ ಅಲ್ಲ, ಈ ಜಗತ್ತು ಸುಳ್ಳು, ಅದನ್ನು ತೋರಿಸ್ತಾ ಇಲ್ಲ ಉಪನಿಷತ್ತು. ಉಪನಿಷತ್ತು ಏನು ತೋರಿಸ್ತಾ ಇದೆ? ನಿಜವಾದ ತತ್ವ ಅನ್ನೋಂಥದ್ದು ಯಾವುದು ಅನ್ನೋದ್ರ ಕಡೆಗೆ ಲಕ್ಷ್ಯವನ್ನು ವಹಿಸ್ತದೆ, ಅದರ ಕಡೆಗೆ ಲಕ್ಷಿಸ್ತಾ ಇದೆ. ಯಾವಾಗ ಅದನ್ನು ತಿಳ್ಕೊಳ್ತೀವಿ, ನಮಗೆ ಏನು ಗೊತ್ತಾಗುತ್ತೆ? ಇದನ್ನು ಬಿಟ್ಟುಬಿಡ್ತೀವಿ. ಇದರ ಸತ್ಯಾಸತ್ಯತೆ ಅನ್ನೋದು ನಮ್ಮ ಅರಿವಿಗೆ ಬಂದುಬಿಡುತ್ತೆ. ಯಾವಾಗ ಆತ್ಮಜ್ಞಾನವನ್ನು ನಾವು ಗಳಿಸ್ತೀವೋ ಆವಾಗ ಅಂತಃಕರಣದ ಒಳಗಡೆಗೆ ಏನುಂಟಾಗ್ತದೆ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಯಾರು ಆತ್ಮತತ್ವವನ್ನು ಅರಿತಾನೋ ಅವನು ಆತ್ಮನೇ ಆಗ್ತಾನೆ ಹೇಳುವ ರೀತಿ, ಭಾಷೆಯಲ್ಲಿ ಉಪಯೋಗಿಸ್ತಕ್ಕಂಥ ಶಬ್ದ ಅದು, ಆದರೆ ಅವನು ಅದೇ ಆಗಿದ್ದಾನೆ. ಹಿಂದೆ ಶಾಸ್ತ್ರದಲ್ಲಿ ಒಂದು ನ್ಯಾಯ ಇತ್ತು, ಕೀಟಭ್ರಮರ ನ್ಯಾಯ ಅಲ್ಲ. ಕೀಟಭ್ರಮರ ನ್ಯಾಯ, ಭ್ರಮರ ಒಂದು ಕೀಟವನ್ನು ತಂದು ತನ್ನ ಗೂಡಲ್ಲಿಡೋದಂತೆ. ಇದು ಯಾವಾಗಲೂ ಅದನ್ನು ನೋಡ್ತಿರೋದು. ಅದನ್ನು ನೋಡಿ 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 ಆ ಕೀಟ ಭ್ರಮರವಾಯಿತು. ಇಲ್ಲ, ಕೀಟವನ್ನು ಒಳಗಡೆಗೆ ತಂದಿಟ್ಟು ಆ ಕೀಟದ ಮೇಲೆ ಅದು ತನ್ನ ಮೊಟ್ಟೆಯನ್ನು ಇಡೋದು. ಆ ಕೀಟದ ಬಿಸಿಗೆ, ಕಾವಿಗೆ ಭ್ರಮರವೇ ಭ್ರಮರವಾಗೋದು, ಕೀಟ ಭ್ರಮರವಾಗೋದಲ್ಲ. ಜೀವ ಬ್ರಹ್ಮವಾಗೋದಲ್ಲ, ಮತ್ತು ಬ್ರಹ್ಮವೇ ಬ್ರಹ್ಮವಾಗೋದು. ಮತ್ತು ನಾನು ಜೀವ, ನಾನು ಇಷ್ಟುದ್ದ, ನಾನು ಇಷ್ಟಗಲ, ನಾನು ಗಂಡು, ನಾನು ಹೆಣ್ಣು, ನಾನು ಇಂಥವ್ರ ಮಗ, ಇಂಥವ್ರ ಮಗಳು, ಅದು ನಮ್ಮ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥದ್ದು. ಯಾವಾಗ ನಿಜವಾದ ತತ್ವವನ್ನು ಅವನು ಅರಿತುಕೊಳ್ತಾನೋ, ತಿಳಿದುಕೊಳ್ತಾನೋ, ಸಂಸಾರ ಅನ್ನೋದು ತನ್ನಿಂದ ತಾನೇ ಬಿದ್ದು ಹೋಗುತ್ತೆ. ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅತ್ಯಂತ ಸರಳ ಸುಂದರವಾದಂಥ ಒಂದು ದೃಷ್ಟಾಂತ ಅಂತಂದರೆ ಕನಸು. ಎಲ್ಲಿ ತನಕ ಆ ವ್ಯಕ್ತಿ ಕನಸನ್ನು ಕಾಣ್ತಾ ಇರ್ತಾನೋ ಅಲ್ಲಿ ತನಕ ದುಃಖ ಇದೆ, ಅಲ್ಲಿ ತನಕ ಭಯ ಇದೆ, ಅಲ್ಲಿ ತನಕ ಅಳು ಇದೆ, ಅಲ್ಲಿ ತನಕ ನೋವಿದೆ, ಅಲ್ಲಿ ತನಕ ಸುಖವಿದೆ. ಒಮ್ಮೆ ಕನಸಿನಿಂದ ವ್ಯಕ್ತಿ ಎದ್ದ, ಕನಸಿನ ಯಾವ ಭಯಗಳು ಕೂಡ ಅವನನ್ನು ಆವರಿಸೋದಿಲ್ಲ. ಯಾಕೆ? ಒಂದು ಕ್ಷಣ ಎದ್ದ ಅಂದ್ಕೊಳ್ಳಿ ಅವನಿಗೆ ಗೊತ್ತಾಗುತ್ತೆ ಅದು ಸತ್ಯ ಅಲ್ಲ. ಮತ್ತು ಸತ್ಯ ಯಾವುದು? ಎಚ್ಚರದ ನಾನು ಅಂತಕ್ಕಂಥದ್ದು ಸತ್ಯ. ಮತ್ತು ಇಷ್ಟೊತ್ತಂಗ ಕಂಡಿದ್ದು ಅದೊಂದು ನನ್ನ ಭ್ರಾಂತಿ, ನನ್ನ ಭ್ರಮೆ ಅಷ್ಟೆ. ಅದು ನಿಜ ಅಲ್ಲ. ಅದು ನಿಜ ಅಲ್ಲ ಅಂದರೆ ನೀವು ಜಪ ಮಾಡಬೇಕಾ ಅಥವಾ ಶ್ರವಣ ಮಾಡಬೇಕಾ ಮತ್ತೆ ಮತ್ತೆ? ಇಲ್ಲ, ಒಂದು ಸರಿ ಎದ್ದು ಕೂಡಲೇ ಮುಗೀತಷ್ಟೇ, ತನ್ನಿಂತಾನೇ ಅದು ಬಿದ್ದು ಹೋಗ್ಬಿಡುತ್ತೆ. ಆದ್ದರಿಂದ ಆತ್ಮಜ್ಞಾನವನ್ನು ವ್ಯಕ್ತಿ ಒಮ್ಮೆ ಅರಿತನೋ ಈ ಸಂಸಾರದಿಂದ ಮೇಲಕ್ಕೆ ಹೇಳ್ತಾನೆ. ಅವನು ಪದೇ ಪದೇ ಇಲ್ಲ ಈ ಸಂಸಾರ ಸುಳ್ಳು ಹೇಳುವುದಿಲ್ಲ ಅವನು. ಯಾಕೆ? ಇನ್ನೂ ನಿದ್ದೆ ಮಾಡ್ತಾ ಇರ್ತಾನೆ, ಇಲ್ಲ ನಾನು ಎದ್ದಿದ್ದೀನಿ ಅಂತ ಹೇಳ್ತಾ ಇದ್ದರೆ ಅವನು ಎದ್ದಾಗಿದೆ. ಎದ್ದಾಗಿರ್ತಕ್ಕಂಥ ವ್ಯಕ್ತಿ ನಾನು ಎದ್ದಿದ್ದೇನೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ಅವನು ಆಗಲೇ ಎಚ್ಚರವಾಗಿದ್ದಾನೆ. ಹೌದಲ್ಲ? ಹಾಗೆ ಮುಂದುವರಿಸ್ತಾ
ಶ್ರೀಧರರು ಭಾಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಈ ಜಗತ್ತು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಹಾಗೆ ಎಲ್ಲ ಘಟನೆಗಳು ಘಟಿಸ್ತಾ ಇದ್ದರೆ ಕೆಲವು ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ನಾನು ಅಂದ್ಕೊಂಡ ಹಾಗೆ ಎಲ್ಲವೂ ಜೀವನದಲ್ಲಿ ನಡೀತಾ ಇದ್ದರೆ, ನಾನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದರೆ, ನಾನು ಏನು ಬಯಸ್ತೀನಿ ಅದೇ ಎಲ್ಲವೂ ನಮಗೆ ಸಿಗ್ತಾ ಇದ್ದರೆ, ನಮಗೆಲ್ಲರಿಗೂ ಒಂದು ಆಸೆ ಇಲ್ವಾ? ಏನದು ಆಸೆ? ಹಿಂದೆಲ್ಲ ಪುರಾಣಗಳೆಲ್ಲ ಯಾವುದೋ ಒಂದು ಹಸು ಇತ್ತಂತೆ, ಕಾಮಧೇನು ಅಂತ ಹೇಳಿ, ಇನ್ಯಾವುದೋ ಒಂದು. ಹಾಗೆ ನಮ್ಮಂಥವನೇ ಒಬ್ಬ ಬಹಳಷ್ಟು ತಪಸ್ಸನ್ನು ಮಾಡಿ ಭಗವಂತನ ಬಳಿ ಹೋದ, ಮುಕ್ತಿ ಬೇಕು ಅಂಥೇಳಿ. ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ವಿಷ್ಣು ಪ್ರತ್ಯಕ್ಷನಾದ. ಏನು ಬೇಕು? ಅವನು ಏನಕ್ಕೆ ತಪಸ್ಸು ಮಾಡಿದ್ದೀನಿ, ಏನಕ್ಕೆ ಮಾಡ್ತಾ ಇದ್ದೀನಿ ಎಲ್ಲ ಮರ್ತೋಗ್ಬಿಟ್ಟಿದೆ. ಸುಮ್ಮನೆ ಕೂತೀಯ. ಅವನಂದ, ನಂಗೆ ಟೈಮ್ ಇಲ್ಲ, ಒಂದು ಕೆಲಸ ಮಾಡೋ, ಇಗೋ ಈ ಶಂಕ ತಗೋ, ಇದು ಇಟ್ಕೋ, ನಿನಗೇನು ಬೇಕು ಒಂದು ಸರಿ ಜೋರಾಗಿ ಹೋಗಿ ಹೇಳೋ, ನಿನಗೇನು ಬೇಕು ಸಿಗ್ತದೆ. ಸೀದಾ ಬಂದ. ಮನುಷ್ಯನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಸುಮಾರು ದೂರ ಇತ್ತು ಅವನ ಮನೆ, ಭಾಳ ದೂರ ಕಾಡಲ್ಲಿ ಹೋಗಿದ್ದ. ಯಾವುದೋ ಒಬ್ಬ ಅತಿಥಿಯ ಮನೆಯಲ್ಲಿ ಉಳ್ಕೊಂಡು ಹೋದ. ಅವನಂದ, ಅಯ್ಯೋ ನೀ ನಮ್ಮ ಮನೆಗೆ ಬಂದಿದ್ಯಾ, ದೇವ್ರು ಬಂದಾಗ ಬಂದಿದ್ಯಾ, ಆದರೆ ನಿನಗೆ ಸತ್ಕಾರ ಮಾಡಲಿಕ್ಕೆ ನನ್ನ ಹತ್ರ ಏನಿಲ್ಲ. ಇವನಂದ, ಏನು ಯೋಚನೆ ಮಾಡ್ಬೇಡ, ನನ್ನ ಹತ್ರ ಒಂದು ಶಂಖ ಇದೆ, ನಾನು ಒಂದು ಸರಿ ಓದಿ ಏನು ಬೇಕು ಅಂತೀನಿ ಎಲ್ಲ ಬರುತ್ತೆ. ಅವನು ಹೇಳೇಬಿಟ್ಟ, 4 ಜನರಿಗೆ ಇಂಥ ಹೋಟ್ಲಿಂದ ಊಟ ಬಂದೇ ಬಿಡ್ತು, ಸ್ವಿಗ್ಗಿ ಥರ. ಸರಿ, ಇವ ಆರಾಮಾಗಿ ಮಲ್ಕೊಂಡ. ರಾತ್ರಿಯೆಲ್ಲ ಯಾವ ಅತಿಥಿಯ ಮನೆಯಲ್ಲಿ ಇವನು ಮಲ್ಕೊಂಡಿದ್ದ, ಆ ಯಜಮಾನೇ ನಿದ್ದೆ ಬರಲಿಲ್ಲ. ಅರೇ ರೇ 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 ಒಳ್ಳೆ ಶಂಕ ಇದೆಯಲ್ಲ ಇದು. ಮಾರನೇ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಅವನಂದ, ನಿನ್ನೆ ನಾನು ತಮಾಷೆ ಮಾಡಿದ್ದೆ, ನೀವು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ರಿ. ಇರಲಿ ಪರವಾಗಿಲ್ಲ, ನಿನ್ನೆ ನಾನು ಊಟಕ್ಕೆ ಹಾಕಬೇಕಿದ್ದು, ನೀವೇ ನಮಗೆ ಊಟಕ್ಕೆ ಹಾಕಿದ್ದೀರಿ. ಆದರೂ ಕೂಡ ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಇನ್ನೊಂದು ಶಂಖ ಇದೆ. ಯಾವುದೋ ಒಂದು ಅಷ್ಟು ದೊಡ್ಡ ಶಂಖ ಅವನ ಮನೆಯಲ್ಲಿ, ಅಷ್ಟು ದೊಡ್ಡದು. ಅವನೊಂದು, ಏನಿದು? ಇದಕ್ಕೆ ಹೆಸರು ಮಹಾಶಂಖ. ಏನು ಮಾಡುತ್ತೆ? ನೀನು ಒಂದು ಬೇಕು ಅಂದರೆ ಅದು 2 ಕೊಡುತ್ತೆ. ತೋರಿಸಿ ನೋಡೋಣ. ಇವನು ಶಂಖ ಓದಿ ₹100 ಅಂದ, ₹200 ಬಂತು. ಒಂದು ಆರೆಂಜ್ ಅಂದ, 2 ಆರೆಂಜ್ ಬಂತು. 4 ಎಳ್ನೀರು ಅಂದ, 8 ಎಳ್ನೀರು ಬಂತು. ಸುಮ್ಮನಿರ್ಬೇಕು ಬೇಡ, ಅವನು ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಇವನಂದ, ಒಂದು ಕೆಲಸ ಮಾಡೋಣ, ಶಂಖ ಎಕ್ಸ್ಚೇಂಜ್ ಮಾಡೋಣ. ಯಾಕೆಂದರೆ ನಾನು ಊರಲ್ಲಿರೋದು, ನಮ್ಮ ಮನೆಗೆಲ್ಲ ಬರ್ತಿರ್ತಾರೆ, ಒಂದಂದರೆ ಒಂದೇ ಬರುತ್ತೆ, ಒಂದಂದರೆ 2 ಬಂದರೆ ಒಳ್ಳೇದಲ್ವ ಅಂತ. ಇವನಿಗೂ ಅದೇ ಬೇಕಿತ್ತು. ಶಂಖ ಎಕ್ಸ್ಚೇಂಜ್ ಮಾಡಿದರು. ಮನೆಗೆ ಬಂದ, ಶಂಖ ಹೊಡೆದೇ ಹೊಡೆದ, ಶಂಖ ಹೊಡೆದೇ ಹೊಡೆದ, ಏನೂ ಬರಲೇ ಇಲ್ಲ. ಮತ್ತು ಅಲ್ಲಿ ಅವನು ಬಂದಿರೋಲ್ಲಿ 2 ಇಟ್ಟಿದ್ದ, ಅದಕ್ಕೆ ಬಂತು. 2 ಇರೋಲ್ಲಿ 4 ಇಟ್ಟಿದ್ದ, ಅದಕ್ಕೆ ಬಂತು. ಹಾಗೆ ನಮ್ಮ ಜೀವನದಲ್ಲಿಯೂ ಅಷ್ಟೇ, ನಾವೆಲ್ಲರೂ ಮಹಾಶಂಖದ ಅನ್ವೇಷಣೆಯಲ್ಲಿದ್ದೀವಿ. ಒಂದು ಸರಿ ಬಯಸಿದ್ರೆ ಸಾಕು, ಬಂದುಬಿಡಬೇಕೆಲ್ಲವೂ ಕೂಡ. ಅಕ್ಷಯ ಪಾತ್ರೆಯನ್ನು ಹುಡುಕ್ತಾ ಇದ್ದೀವಿ ನಾವೆಲ್ಲರೂ. ನಾವು ಯಾರೂ ಕಷ್ಟಪಡಲಿಕ್ಕೆ ತಯಾರಿಲ್ಲ. ಹೌದು. ಆದ್ದರಿಂದ ನಮಗೆಲ್ಲ ದುಃಖ, ಅಶಾಂತಿ, ನೋವು, ನಲಿವು, ಮಾನ, ಅಪಮಾನ, ಏನೇನೋ ಇವೆಲ್ಲ ಒಂದು ಹಂತದ ತನಕ ಇದ್ದರೆ ಏನು ಪರವಾಗಿಲ್ಲ, ನಾವೇನು ಅಷ್ಟು ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗೋಲ್ಲ. ಆದರೆ ಯಾವಾಗ ಅತಿ ಆಗ್ತದೆ, ಯಾವಾಗ ನಮ್ಮ ಕೈನಲ್ಲಿ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಯಾವಾಗ ಮೇಲಿಂದ ಮೇಲೆ ಪೆಟ್ಟುಗಳು ಬೀಳ್ತವೆ, ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತವೆ, ನಮ್ಮ ಮನೆಯಲ್ಲಿ ಸಾವು ನೋವುಗಳು ಸಂಭವಿಸ್ತವೆ, ನಮ್ಮ ಮನೆಯಲ್ಲಿ ರೋಗ ರುಜಿನಗಳು ಬಂದು ಅಪ್ಪಳಿಸ್ಲಿಕ್ಕೆ ಶುರು ಮಾಡ್ತವೆ, ಯಾವಾಗ ನಾವು ಏನು ಮುಟ್ತೀವಿ ಎಲ್ಲವೂ ಕೂಡ ಮಣ್ಣಾಗ್ಲಿಕ್ಕೆ ಶುರು ಆಗುತ್ತೆ. ಫಸ್ಟ್ ಟೈಮು ಮನುಷ್ಯ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಿದು? ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ.
ಏನಿದು? ಯಾಕೆ ಹೀಗೆ ನಡೀತಾ ಇದೆ ಜಗತ್ತು? ನನಗೆ ಯಾಕೆ ಕಷ್ಟಗಳು ಬರ್ತಾ ಇವೆ? ನಮ್ಮನೆ ಅಡ್ರೆಸ್ಸನ್ನು ಕೊಟ್ಟವ್ರು ಯಾರು ಇವಕ್ಕೆಲ್ಲ? ನಮ್ಮನೆ ಹುಡ್ಕೊಂಡು ಬರ್ತಾ ಇದೆ ಮತ್ತೆ ಮತ್ತೆ. ಎಲ್ಲ ರೋಗಗಳು ನಮ್ಮ ಮನೆಯಲ್ಲಿ, ಎಲ್ಲ ಸಮಸ್ಯೆಗಳು ನಮ್ಮ ಮನೆಯಲ್ಲಿ, ಎಲ್ಲ ನೋವು ನಲಿವುಗಳು ನಮ್ಮ ಮನೆಗೆ. ಪಕ್ಕದ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ. ಯಾಕೆ ಅವ್ರ ಮನೆಗೆ ಒಂದಿಷ್ಟು ಹೋಗಬಾರ್ದು? ಆರಂಭದಲ್ಲಿ ಈ ಪ್ರಶ್ನೆಗಳು ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಮತ್ತೆ ಸ್ವಲ್ಪ ಹೇಳದೆ ಕೇಳದೆ ಬಹುನು ವಿಧಿರಾಯ ಮೇಲ ಕೀಳ ಕಿಪನು ಕೀಳ ಮೇಲ ಕಿಪನು. ಎಂತೆಂಥ ಕಷ್ಟಗಳು ಬರ್ತವೆ ಅಂದರೆ ಧಾಳಿ ರಭಸದಿ ನಮ್ಮೆ, ತಾಳಿ ಮೆಲು ಮೆಲು ನಮ್ಮೆ ಧಾಳಿ ರಭಸದಿ ನಮ್ಮೆ, ಹೇಳದೆ ಕೇಳದೆ ಬಹುನು ವಿಧಿರಾಯ. ಹೆಂಗೆ ಪೆಟ್ಟುಗಳು ಬೀಳ್ತವೆ ಜೀವನದಲ್ಲಿ ಅಂತಂದರೆ ಒಂದೊಂದು ಸರಿ ಅಳ್ಳಿಕ್ಕೂ ಕೂಡ ಪುರ್ಸೋತಿರಲ್ಲ ನಮ್ಮ ಹತ್ರ. ಆವಾಗ ವ್ಯಕ್ತಿ ವಿಚಾರ ಮಾಡ್ತಾನೆ, ಯಾಕೆ ಹೀಗಾಗ್ತಾ ಇದೆ? ಯಾರ್ಯಾರು ಗುರ್ತಿದ್ದಾರೆ, ಯಾರ್ಯಾರು ಪರಿಚಯ ಇದ್ದಾರೆ, ಎಲ್ಲರೂ ಹೋಗಿ ಕೇಳ್ತೀವಿ, ನಮಗೆ ಯಾಕೆ ಹೀಗಾಗ್ತಾ ಇದೆ? ಎಷ್ಟು ವಿಚಿತ್ರ ಅಂತಂದರೆ ನೀವು ಯಾರ ಹತ್ರನೇ ಹೋಗಿ ಅವ್ರಿಗೆ ಆ ಉತ್ತರ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಲ್ಲರೂ ನಿಮ್ಗೆ ಉತ್ತರ ಕೊಡ್ತಾರೆ. ಎಲ್ಲರೂ ಸಮಾಧಾನ ಮಾಡಿದ್ದೆ, ಇಲ್ಲಪ್ಪ ನಿನ್ನ ಕರ್ಮ, ಇಲ್ಲ ನಿಮ್ಮ ತಂದೆ ತಾಯಿಗಳದು, ನಿನ್ನ ಹಿಂದಿನ ಜನ್ಮದ್ದು, ನಿಂದಾದು, ನಿಂದಿದ್ದು, ಎಲ್ಲರೂ ನಿಂದು ಗ್ರಹಗತಿ ಸರಿ ಇಲ್ಲ, ಸಾಡೆ ಸಾತಿ, ಅದು ಇದು ಪಟ್ಟ ಹೇಳಿದ್ದೆ ಎಲ್ಲರೂ ಕೂಡ. ಸರಿ, ನನ್ನ ಕರ್ಮವೇ ಇರಬಹುದು, ನಾನು ಯಾವಾಗ ಹುಟ್ಟಿದ್ದು? ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಏನಿದು ಜಗತ್ತು, ಯಾಕೆ ಸೃಷ್ಟಿಯಾಗಿದೆ, ಇದನ್ನು ಸೃಷ್ಟಿ ಮಾಡಿದವರು ಯಾರು? ಯಾವಾಗ ಸೃಷ್ಟಿ ಮಾಡ್ದ? ಅಲ್ಲ, ಒಂದು ಸರಿ ಜಗತ್ತು ನಡೆಯೋ ರೀತಿ ನೋಡುವಾಗ ನಮಗೆ ಅನಿಸುತ್ತೆ ಮೋಸ್ಟ್ಲಿ ಅಲ್ಲ, ಈ ಕೆಲವೊಮ್ಮೆ ಜಗತ್ತಿನಲ್ಲಿ ನಮಗೆ ಕೆಲವರು ವ್ಯಕ್ತಿಗಳು ಆಗಿ ಬರೋದಿಲ್ಲ ಅಲ್ಲ. ಕೆಲವರು ಸೊಳ್ಳೆ ಆಗಿ ಬರೋದಿಲ್ಲ, ಕೆಲವರಿಗೆ ಜಿರ್ಲೆ ಆಗಿ ಬರೋದಿಲ್ಲ, ಕೆಲವರಿಗೆ ಇಲಿ ಆಗಿ ಬರೋದಿಲ್ಲ, ಒಬ್ಬೊಬ್ಬರೇ ಒಂದೊಂದು ವಸ್ತುಗಳು ಆಗಿ ಬರೋದಿಲ್ಲ. ಆವಾಗ ನಾವು ಹೇಳೋದುಂಟು, ಈ ದೇವರು ತುಂಬ ಖರಾಬು ಮೂಡ್ನಲ್ಲಿದ್ದಾಗ ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈ ಜಗತ್ತು ಯಾವಾಗ ಸೃಷ್ಟಿ ಆಯಿತು? ಪೂಜ್ಯ ಡಿ ವಿಜಯನೇ ತಮ್ಮ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಅವನೇನು ಹುಚ್ಚನ, ತಲೆ ಸರಿ ಇರಲಿಲ್ವ ಅವನಿಗೆ, ಬುದ್ಧಿ ಏನಾದರೂ ಮಂದ ಆಗಿತ್ತ ಅವನಿಗೆ, ಅಥವಾ ನಿದ್ದೆಗಣ್ಣಲ್ಲಿ ಏನಾದರೂ ಸೃಷ್ಟಿ ಮಾಡೋದಾನೆ ಈ ಜಗತ್ತು? ಯಾಕೆ ಹೀಗೆ ನಡೀತಾ ಇದೆ? ಸಾವು ಹುಟ್ಟುಗಳೇನು, ಕಾವನೊರ್ವ ನಿರಲ್ಕ ಜಗದ ಕಥೆಗಿಂತು. ಯಾಕೆ ಹೀಗೆ ನಡೀತಾ ಇದೆ ಜಗತ್ತು? ಯಾವಾಗ ಈ ಪ್ರಶ್ನೆಗಳು ಉದ್ಭವ ಆಗ್ತವೆ? ಯಾವಾಗ ನಮ್ಮ ಕಾಲಿಗೆ ಮುಳ್ಳು ಚುಚ್ಚುತ್ತೆ, ಯಾವಾಗ ನಮಗೆ ಕಷ್ಟವಾಗುತ್ತೆ, ಯಾವಾಗ ನಮ್ಮ ಮನೆಯಲ್ಲಿ ಆಗಬಾರದ ಘಟನೆಗಳಲ್ಲೂ ಕೂಡ ಘಟಿಸ್ಲಿಕ್ಕೆ ಶುರು ಆಗ್ತವೆ. ಆದರೆ ಉಪನಿಷತ್ತು ಏನು ಹೇಳುತ್ತೆ? ಈ ಜಗತ್ತು ಭಗವಂತ ಆನಂದದಿಂದ ಸೃಷ್ಟಿ ಮಾಡಿದ್ದಾನೆ. ಆನಂದ ಸಮುದೀರ್ಯಯಾನ್ ಬಹುವಿಧಾನ್ ಬಾಹ್ಯಾನ್ ಪರಾಂಶ್ವಪರಾನ್. ಭಗವಂತನ ಸ್ವಭಾವವೇ ಆನಂದ, ಭಗವಂತನ ಸ್ವಭಾವವೇ ಶಾಂತಿ, ನೆಮ್ಮದಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಉಪನಿಷತ್ತು ಹೇಳುತ್ತೆ ಭಗವಂತನ ಸ್ವಭಾವ ಏನು? ಸತ್ಯಂ, ಜ್ಞಾನಂ, ಅನಂತಂ, ಆನಂದಂ. ಅವನಿಂದ ಬಂದಿರೋದು, ಅದೇ ಅವನ ಸ್ವಭಾವ, ಅದೇ ಅವನ ಗುಣ, ಅವನಿಂದ ಬಂದಿರೋದ್ರಿಂದ ಈ ಜಗತ್ತಿನಲ್ಲಿ ಆನಂದವೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಒಂದು ವೇಳೆ ನಮಗೇನಾದರೂ ಬೇರೆ ಏನಾದರೂ ಕಾಣ್ತಾ ಇದೆ ಅಂತಂದರೆ ನಮ್ಮ ದೃಷ್ಟಿಕೋನ ಅನ್ನೋದು ಸರಿ ಇಲ್ಲ. ಹಾಗಾದರೆ ಯಾಕೆಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಎಲ್ಲ ಮಡಕೆಗಳಲ್ಲಿ ಮಣ್ಣಿನ ಗುಣವೇ ಇರಬೇಕು. ಬಂಗಾರದಿಂದ ಮಾಡಿರ್ತಕ್ಕಂಥ ಎಲ್ಲ ಆಭರಣಗಳಲ್ಲಿ ಬಂಗಾರದ ಗುಣಗಳೇ ಇರ್ತವೆ. ಒಂದು ವೇಳೆ ಭಗವಂತನಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಅಂತಂದರೆ ಭಗವಂತನ ಸ್ವಭಾವ ಸ್ವರೂಪವೇ ಇಲ್ಲಿರಬೇಕು. ಆದರೆ ನನಗೆ ದುಃಖ ಕಾಣಿಸ್ತಾ ಇದೆಯಲ್ಲ, ನನಗೆ ಸಮಸ್ಯೆಗಳು ಕಾಣ್ತಾ ಇವೆಯಲ್ಲ, ನನಗೆ ನರಳಾಟಗಳು ಗೋಚರವಾಗ್ತಾ ಇವೆಯಲ್ಲ. ಹಾಗಾದರೆ ಭಗವಂತನ ನಿಜವಾದ ಸ್ವರೂಪ, ನಿಜವಾದ ಸ್ವಭಾವ ಅನ್ನೋಂಥದ್ದೇನಿದೆ ಅದು ನಮಗೆ ಗೊತ್ತಿಲ್ಲ, ಅದನ್ನು ನಾನು ಅರಿತಿಲ್ಲ. ಹಾಗಾದರೆ ಏನು ಭಗವಂತನ ಸ್ವಭಾವ ಸ್ವರೂಪ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಭಗವಂತನ ಸ್ವಭಾವ ಸತ್ಯಂ. ಸತ್ಯಂ ಅಂದ್ರೇನೋ?
ಯಾವಾಗಲೂ ಇರ್ತಕ್ಕಂಥವನು. ಯಾವಾಗಲೂ ಇರ್ತಕ್ಕಂಥವನು ಅಂದ್ರೇನೋ ಯಾವಾಗಲೂ ಒಂದೇ ರೀತಿಯಲ್ಲಿರ್ತಕ್ಕಂಥವನು. ಯಾವುದು ಹಿಂದೆ, ಯಾವುದು ಇವತ್ತು, ಯಾವುದು ನಾಳೆ, ಮೂರೂ ಸಮಯದಲ್ಲೂ ಯಾವುದು ಒಂದೇ ರೀತಿಯಲ್ಲಿರುತ್ತೋ ಅದಕ್ಕೆ ಹೆಸರು ಸತ್ಯಂ. ಯಾವುದಿದೆ ಈ ಜಗತ್ತಿನಲ್ಲಿ? ಜಗತ್ತೇ ಇಲ್ಲ. ಇನ್ನು ಜಗತ್ತಿನಲ್ಲಿ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ? ಹೌದು. ವಿಜ್ಞಾನ ಹೇಳುತ್ತೆ ಪ್ರತಿ 7 ವರ್ಷಗಳಿಗೊಮ್ಮೆ ಈ ಶರೀರದ ಎಲ್ಲ ಕಣಗಳು ಸತ್ತೋಗ್ತವಂತೆ, ಹೊಸದಾಗುತ್ತವೆ. ಶರೀರದ ಒಂದೊಂದು ಕಣವೂ ಕೂಡ. ಒಂದು ವೇಳೆ ವ್ಯಕ್ತಿ 70 ವರ್ಷ ಬದುಕಿದ್ರೆ ಅವನು 10 ಸಾರಿ ಸತ್ತಿರ್ತಾನೆ, 10 ಸಾರಿ ಹುಟ್ಟಿರ್ತಾನೆ. ಅವನಿಗೆ ಗೊತ್ತೇ ಆಗಲ್ಲ. ಯಾಕಂದರೆ ಯಾವಾಗಲೂ ಯಾವುದನ್ನು ನೋಡ್ತಾ ಇರ್ತೀವಿ, ಅಲ್ಲಾಗುವ ಬದಲಾವಣೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ 7, 8 ವರ್ಷ, 10 ವರ್ಷ, 5 ವರ್ಷ, 6 ವರ್ಷ ಅಥವಾ ಜಾಸ್ತಿ ಸಮಯದ ನಂತರ ನಮ್ಮನ್ನು ನೋಡಿದರೆ ಅವರು ನಮ್ಮನ್ನು ನೋಡೋ ರೀತಿ ನೋಡುವಾಗ ನಮಗೆ ಗಾಬರಿ ಆಗುತ್ತೆ. ನೀನೇನಾ? ಓ ಏನು ಓ ಅಂದ್ರೇನು? ಅದೇ ಡಬಲ್ ಸೈಜ್ ಆಗಿದ್ದೀರಾ ಅಂತ. ಗುರುತು ಸಿಗ್ತಾ ಇಲ್ಲ ಇವಾಗ. ಅರೆ, ನಮ್ಮ ಮನೆಯವರಿಗೆ ಯಾರಿಗೂ ಗೊತ್ತಾಗಿಲ್ಲ. ಹಾಂ, ನಮ್ಮ ಅಕ್ಕಪಕ್ಕದವ್ರು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾರೆ. ಹೀಗಾಗಿ ಆ ಬದಲಾವಣೆ ನಮಗೆ ಗೊತ್ತಾಗೋದಿಲ್ಲ. ಎಲ್ಲವೂ ಬದಲಾಗ್ತಾ ಇದೆ. ಈ ಬದಲಾಗ್ತಾ ಇರ್ತಕ್ಕಂತಹ ಈ ಜಗತ್ತಿನಲ್ಲಿ ಬದಲಾಗದ ಒಂದು ತತ್ವವಿದೆ. ಅದಕ್ಕೆ ಹೆಸರು ಸತ್ಯಂ, ಜ್ಞಾನಂ. ಭಗವಂತನ ಸ್ವಭಾವ ಜ್ಞಾನ. ಸತ್ಯಂ ಗಮನಿಸಿ ನೀವು, ಈ ಜಗತ್ತಿನಲ್ಲಿ ನಮ್ಮ ಸ್ವಭಾವವೇ ಸತ್ಯ, ಯಾವಾಗಲೂ ಇರುವಂಥದ್ದು, ನಾಶವಾಗದೇ ಇರತಕ್ಕಂಥ ತತ್ವ ಅದು. ಅದಕ್ಕೆ ನಾವೆಲ್ಲರೂ ಏನಾದರೂ ಮಾಡಿ ಇಲ್ಲಿ ಇರಬೇಕು ಅಂತ ಬಯಸ್ತೀವಿ. ನಮಗೆ ಸಾವು, ಮೃತ್ಯು, ಬದಲಾವಣೆ ನಮಗೆ ಇಷ್ಟವಾಗೋದಿಲ್ಲ. ಯಾಕೆಂದರೆ ನಮ್ಮ ಸ್ವಭಾವವೇ ಅದು ಯಾವಾಗಲೂ ಇರುವಂಥದ್ದು. ಸಮಸ್ಯೆ ಏನಂದರೆ ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವು ಸಾಯ್ತೀವಿ. ನಮ್ಮನ್ನು ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಮ್ಗೆ ದುಃಖ ಆಗುತ್ತೆ. ಎಷ್ಟೋ ಜನ ಹೇಳಲ್ವ, ನಾವೆಲ್ಲ ಚಿಕ್ಕವರಿದ್ದಾಗ 8 10 ಒಬ್ಬಟ್ಟು ತಿಂತಾ ಇದ್ವಿ. ಈಗ ಆಗೋದಿಲ್ಲ. ಯಾಕೆ? ಹಲ್ಲಿಲ್ಲ. ಹಲ್ಲು ಕಟ್ಸ್ಕೊಂಡ್ರೂ ಹೊಟ್ಟೆ ತಡೆಯೋದಿಲ್ಲ, ಶರೀರ ಸಹಕಾರ ಕೊಡೋದಿಲ್ಲ ಇವಾಗ. ಹೌದಾ? ಯಾಕೆ? ಇಂದ್ರಿಯಗಳು ದುರ್ಬಲವಾಗಿವೆ, ಶರೀರನಂತೂ ದುರ್ಬಲವಾಗಿದೆ ಇವಾಗ. ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ. ಎಲ್ಲಿ ತನಕ ಕಿವಿಯೆಲ್ಲ ಸರಿಯಾಗಿ ಕೇಳಿಸ್ತಾ ಇತ್ತೋ, ಯಾರು ಏನು ಮಾತಾಡೋದು ಅದರ ಕಡೆಗೆ ನಮ್ಮ ಲಕ್ಷ್ಯ ಇರ್ತಿರ್ಲಿಲ್ಲ. ಯಾವಾಗ ನಮ್ಮ ಕಿವಿ ಕೇಳಿಸೋದಿಲ್ಲ, ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನೋ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಎಲ್ಲವನ್ನೂ ಕೇಳಬೇಕು ಅಂತ ಆಸೆ ಆಗುತ್ತೆ ನಮಗೆ. ಅದಕ್ಕೋಸ್ಕರ ದುಃಖ. ಆದರೆ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಜಗತ್ತಿನಿಂದ, ಪಂಚಮಹಾಭೂತಗಳಿಂದ ಬಂದಿರತಕ್ಕಂಥದ್ದು. ಇದು ಸತ್ಯವಲ್ಲ. ಇದನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವ ಏನಿದೆ ಸತ್ಯಂ. ಗಮನಿಸಿ, ಈ ಜಗತ್ತಿನಲ್ಲಿ ಜ್ಞಪ್ತಿ ಸ್ವರೂಪ, ನಮ್ಮ ಸ್ವಭಾವವೇ ಜ್ಞಾನ. ಚಿನ್ಮಯಂ, ಚಿತ್ಸ್ವರೂಪ. ಎಲ್ಲವನ್ನೂ ನೋಡಬೇಕು, ಎಲ್ಲವನ್ನು ತಿಳ್ಕೊಳ್ಬೇಕು, ಎಲ್ಲವನ್ನು ಅರಿಬೇಕು ಅಂತಕ್ಕಂಥ ಭಾವ, ಉತ್ಕಟ ಇಚ್ಛೆ ನಮ್ಮ ಅಂತಃಕರಣದ ಒಳಗಡೆಗಿದೆ. ಯಾಕೆಂದರೆ ಅದೇ ನಮ್ಮ ಸ್ವಭಾವ, ಅದೇ ನಮ್ಮ ಸ್ವರೂಪ. ನಿಜವಾದ ನಮ್ಮ ಸ್ವಭಾವ ಏನೋ ಭಗವಂತನ ಸ್ವಭಾವ, ಭಗವಂತನ ಸ್ವರೂಪ ಆನಂದಂ. ಆನಂದವೇ ಅವನ ಸ್ವಭಾವ. ಆದ್ದರಿಂದ ನಾವು ಆನಂದವನ್ನು ಅರಿಸ್ತಾ ಇದ್ದೀವಿ, ಸುಖವನ್ನು ಅರಿಸ್ತಾ ಇದ್ದೀವಿ. ಪ್ರತಿಯೊಂದು ವಿಷಯ ಸುಖಗಳಲ್ಲೂ ಕೂಡ ನಾವು ಶಾಶ್ವತ ಸುಖವನ್ನು ಅರಿಸ್ತಾ ಇದ್ದೀವಿ. ಏನೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದರೆ ನಾವು 10 ಸಾರಿ ವಿಚಾರ ಮಾಡ್ತೀವಿ. ನಾವು ಏನದು ದೀರ್ಘಕಾಲದವರೆಗೆ ಅದು ಸುಖ ಕೊಡಬೇಕು ನಮಗೆ. ಕ್ಷಣಿಕವಾಗಿ ಇವಾಗ ಕೊಟ್ಟು ಈಗ ಮನೆಗೆ ಹೋಗೋ ತನಕ ಸುಖ ಕೊಡುತ್ತೆ, ಆಮೇಲೆ ಕೊಡಲ್ಲ ಅಂದರೆ ಯಾರು ಇಟ್ಕೋತಾರೆ ಅದನ್ನು?
ಕೊಡೋದಿಲ್ಲ. ಮತ್ತು ಪ್ರತಿಯೊಂದು ವಸ್ತುಗಳಲ್ಲೂ ಪ್ರತಿಯೊಂದು ವಿಷಯಗಳಲ್ಲೂ ನಾವು ಶಾಶ್ವತ ಸುಖವನ್ನು ಅರಸ್ತಾ ಇದ್ದೀವಿ. ಯಾಕೆ? ನಮ್ಮ ಮನಸ್ಸಿಗೆ ಅದು ಬೇಕು. ಬಂದು ಹೋಗುವಂಥ ಸುಖ ನಮಗೆ ಬೇಡ, ನಾಶವಾಗ್ತಕ್ಕಂಥ ಸುಖ ನಮಗೆ ಬೇಡ. ಅಕ್ಷರಂ ನಾಶವಿಲ್ಲದೆ ಇರತಕ್ಕಂತಹ, ನಾಶವಾಗದೇ ಇರತಕ್ಕಂತಹ ಯಾರು? ಅಹಂ ಯಹ ವೇದ, ಇದು ನನ್ನ ಸ್ವಭಾವ, ಇದು ನನ್ನ ಸ್ವರೂಪ. ಯಹ ವೇದ, ಯಾರು ಈ ರೀತಿಯಲ್ಲಿ ತಿಳ್ಕೊಳ್ಳುತ್ತಾನೋ, ಯಾವ ರೀತಿಯಲ್ಲಿ? ನಿಷ್ಕಾಮತಃ ಗಮನಿಸಿ, ಜಗತ್ತಿನಲ್ಲಿ ಈ ನಮ್ಮ ಜೀವನದಲ್ಲಿ ನಮ್ಮನ್ನು ಬಂಧಿಸೋದೇ ಕಾಮ. ಎಲ್ಲಿಯ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ಕಾಮನೆಗಳಿರ್ತವೆ, ಅಲ್ಲಿ ತನಕವೂ ಕೂಡ ಅವನು ಬಂಧಿತನಾಗ್ತಾನೆ. ಪ್ರತಿನಿತ್ಯ ನೋಡಿ, ನಿದ್ರೆ ಮಾಡುವಾಗ ಎಲ್ಲವನ್ನು ಬಿಟ್ಟುಬಿಡ್ತೀವಿ. ಮುಕ್ತಿ, ತಾತ್ಕಾಲಿಕವಾದಂಥ ಒಂದು ಮುಕ್ತಿಯೇ. ಯಾಕೆ? ಅಲ್ಲಿ ಯಾವುದೇ ರೀತಿಯ ಕಾಮ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಬಯಕೆಗಳಿಲ್ಲ, ಎಲ್ಲವನ್ನು ಬಿಟ್ಟುಬಿಡ್ತಾನೆ. ಎದ್ದು ಕೂಡಲೇ ಹಿಂಗೆ ಮುಷ್ಟಿ ಕಟ್ಕೊಂಡು ಜೀವನ ಶುರು ಮಾಡ್ತಾನೆ. ನಿದ್ದೆ ಬಂತು, ಪೂರ್ತಿ ಕೈ ಚಾಲ್ಬಿಡ್ತಾನೆ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ನಿಷ್ಕಾಮತೆ, ಆಸೆ ಕಾಮನೆಗಳು ಹೊರಟೋಗ್ತವು. ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತ, ಭಗವದ್ಗೀತೆ. ಯಾವಾಗ ವ್ಯಕ್ತಿಯ ಅಂತಃಕರಣದಿಂದ ಕಾಮ ರಾಗ ಅನ್ನೋದು ಹೊರಟೋಗ್ತದೋ, ಬಯಕೆಗಳು ಅಂತಕ್ಕಂಥ ಹೊರಟೋಗ್ತವು, ಅವನನ್ನು ಯಾರೂ ಅಲ್ಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ವ್ಯಕ್ತಿ ಅಂತಃಕರಣದಲ್ಲಿ ರಾಗವಿದೆ, ಕಾಮವಿದೆ, ಎಷ್ಟು ಬೇಡ ಅಂದ್ರೆ ಅವನು ಜಗತ್ತಿಗೆ ಅಂಟ್ಕೊಂಡಿರ್ತಾನೆ. ಹೌದು. ಆದ್ದರಿಂದ ಈ ಜಗತ್ತಿನಲ್ಲಿ ನಾವು ಬಂಧಿತರಾಗಿರೋದೇ ಕಾಮದಿಂದಾಗಿ. ಒಮ್ಮೆ ರಾಗ ಅನ್ನೋದು ಹೊರಟೋಯ್ತು ವ್ಯಕ್ತಿ ಅಂತಃಕರಣದಿಂದ, ಅವನನ್ನು ಯಾರೂ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಅದರಿಂದ ಈ ಜಗತ್ತಿನಲ್ಲಿ ನಾವು ಹೇಳೋದು, ನನ್ನನ್ನು ಹೆಂಡತಿ ಬಂಧಿಸಿದಾಳೆ, ಮಕ್ಕಳು ಬಂಧನ, ಮನೆ ಬಂಧನ, ಆ ಬಂಧನ, ಈ ಬಂಧನ. ಇಲ್ಲ, ಯಾರನ್ನೂ ಹಿಡ್ಕೊಂಡೇ ಇಲ್ಲ ಆ್ಯಕ್ಚುಲಿ. ಮತ್ತು ನಾವು ಹಿಡ್ಕೊಂಡಿದ್ದೀವಿ ಅವರು. ಎಷ್ಟು ವಿಚಿತ್ರ ಗೊತ್ತಾ? ಈ ಜಗತ್ತಿನಲ್ಲಿ ಎಲ್ಲರೂ ಬದುಕಿರೋ ತನಕ ಹೇಳ್ತಾರೆ, ಓ ನೀವು ಇಲ್ಲದೆ ಆದರೆ ನಾನು ಇರೋಕ್ಕಾಗಲ್ಲ, ನೀನು ನಾನು. ಈ ಜಗತ್ತಿನಲ್ಲಿ ಯಾರಿಲ್ಲದೆ ಇದ್ರೂ ಇರ್ಬೋದು, ಇರ್ತೀವಿ ಕೂಡ. ಮತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಷ್ಟೇ. ಆದರೆ ಎಂಥ ಒಂದು ಮೋಹ ಮಾಯೆ ಈ ಜಗತ್ತಿನಲ್ಲಿ ನಮ್ಮನ್ನು ಕಾಡ್ತಾ ಇದೆ ಅಂತಂದರೆ, ಈ ಜಗತ್ತಿನಲ್ಲಿ ಸುಖ ಇಲ್ಲದೇ ಇದ್ದರೂ ಕೂಡ ಸುಖದ ಭ್ರಾಂತಿಯನ್ನು ಉಂಟು ಮಾಡ್ತದೆ. ಅದರಲ್ಲಿ ಸುಖ ಇದೆ ಅಂತ ತೋರಿಸ್ತದೆ ನಮಗೆ. ಎಷ್ಟೇ ಅನುಭವಗಳಾಗಲಿ ಜೀವನದಲ್ಲಿ ನಮಗೆ, ಆದರೂ ಮತ್ತೆ 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 ಅದೇ ವಸ್ತುವಿನ ಹಿಂದೆ, ಮತ್ತೆ 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 ಅದೇ ವಿಷಯಗಳ ಹಿಂದೆ, ಮತ್ತೆ 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 ಅದೇ ಭೋಗದ ಹಿಂದೆ ಹೋಗ್ತೀವಿ. ಆಚಾರ್ಯ ಶಂಕರರ ಕಾಲದಿಂದ ಒಂದು ನಿಯಮ ಬಂತು, ಸಾಧುಗಳು ಸನ್ಯಾಸಿಗಳು ಕಾವಿ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಅದೊಂದು ಯೂನಿಫಾರ್ಮ್ ಥರ ಅಷ್ಟೆ. ಗಮನಿಸಿ ನೀವು, ಒಂದೇ ಥರದ ಬಟ್ಟೆ ಹಾಕ್ಕೊಳ್ಳೋದು ಒಂದು ದೊಡ್ಡ ಸಾಧನೆ. ಅದರಲ್ಲಿ ಕಲರ್ ಆದರೂ ಚೇಂಜ್ ಮಾಡ್ತೀವಿ, ಸ್ವಲ್ಪ ಡಿಸೈನ್ ಆದರೂ ಚೇಂಜ್ ಮಾಡ್ತೀವಿ, ಅಟ್ಲೀಸ್ಟ್ ಎಡ್ಜಿಗೆ ಒಂದು ಬಾರ್ಡರ್ ಆದರೂ. ಯಾಕೆ? ಮನುಷ್ಯನಿಗೆ ವಿವಿಧತೆ ಬೇಕು. ಗಮನಿಸಿ, ನೀವು ಒಂದೇ ಥರ ಜೀವನ ಮಾಡಿ, ಒಂದೇ ಥರದ ಬಟ್ಟೆ ಹಾಕ್ಕೊಳ್ಳಿ ನೋಡಿ, ಒಂದೇ ನಾಮ ಜಪ ಬೋರ್ ಆಗ್ಬಿಡುತ್ತೆ ನಿಮಗೆ. ಅದಕ್ಕೆ ಚೇಂಜ್ ಮಾಡಲಿಕ್ಕೆ ಬಯಸ್ತೀವಿ. ಅದಕ್ಕೆ ನಮಗೆ ದೇವರುಗಳು ಬೇರೆ ಬೇರೆ ಬೇಕು, ಮಂತ್ರಗಳು ಬೇರೆ ಬೇರೆ ಬೇಕು, ಗುರುಗಳು ಬೇರೆ ಬೇರೆ ಬೇಕು, ಶಾಸ್ತ್ರ ಗ್ರಂಥಗಳು ಬೇರೆ ಬೇರೆ ಬೇಕು. ಮನಸ್ಸೇ ಹಾಗೆ ಬದಲಾಯಿಸ್ತಾ ಇರ್ತೀವಿ ನಾವು. ಯಾಕೆ? ಅದರ ಹಿಂದೆ ಕೆಲಸ ಮಾಡ್ತಾ ಇರೋದು ಯಾರು? ಕಾಮ. ಅದು ಒಂದು ಇಲ್ಲ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ತತ್ವವನ್ನು ಅವನು ಪಡೀತಾನೆ. ಯಾವುದು? ಶ್ರುತಿ ಹೇಳ್ತಾ ಇದೆ, ಇದು ಬೇರೆ ಯಾರೂ ಹೇಳ್ತಾ ಇಲ್ಲ. ಏನನ್ನು ಪಡಿತಾನಂತ ಅವನು?
ಪರಂ ವಿಂದತೆ ತತ್ ಶ್ರೀರಾಮಪದಂ. ಶ್ರೀಧರರು ಇಲ್ಲಿ ಆತ್ಮತತ್ವವನ್ನು, ಬ್ರಹ್ಮ ಪದವಿಯನ್ನು ಅಥವಾ ಬ್ರಹ್ಮತ್ವವನ್ನು ರಾಮನ ಆರಾಧಕರಾದ್ದರಿಂದ ಅದನ್ನು ಅವರು ರಾಮ ಅಂತಕ್ಕಂತಹ ಶಬ್ದದ ಮೂಲಕ ಉಪಯೋಗಿಸ್ತಾರೆ. ಪೂಜ್ಯ ಗುರುದೇವ್ ಒಂದು ಸಾರಿ ಪ್ರವಚನವನ್ನು ಮಾಡುವಾಗ ಅವರು ತುಂಬ ಚೆನ್ನಾಗಿ ಹೇಳಿದರು, ಎಲ್ಲೆಲ್ಲಿ ಬ್ರಹ್ಮ ಅಂತಕ್ಕಂಥ ಶಬ್ದ ಇದೆ ಅಲ್ಲಿ ನೀವು ಅದನ್ನು ತೆಗೆದು ಅಲ್ಲ ಅಂತ ಹಾಕಿದರೆ ಅದು ಅಲ್ಲೋಪನಿಷತ್ತು ಆಗಿಬಿಡುತ್ತೆ. ತಮಾಷೆಗೆ ಹೇಳಿದ್ದು ಅದು ನಿಜವೂ ಕೂಡ ಹೌದು. ಹಾಗೆ ಇಲ್ಲಿ ಶ್ರೀಧರರು ರಾಮನ ಭಕ್ತರಾದ್ದರಿಂದ ಅವರು ಕೊನೆಯ ಸಾಲಿನಲ್ಲಿ ಶ್ರೀರಾಮ ಪದವಿಯನ್ನು ಪಡೆಯುವಂಥದ್ದು. ಅದೇ ಬ್ರಹ್ಮತತ್ವ ಅಲ್ಲ, ಅದು ಎಂಥ ಸ್ಥಿತಿ? ಅದನ್ನು ಪಡೆದರೆ ಬ್ರಹ್ಮೈವ ಯತ್ ನಿರ್ಭಯಂ, ಅದು ಭಯರಹಿತವಾಗಿರ್ತಕ್ಕಂತಹ ಸ್ಥಿತಿ. ಯಾಕೆ? ಹೊರಗಡೆ ಜಗತ್ತಿನಲ್ಲಿ ಏನೇ ಗಳಿಸಲಿ ಒಂದು ಭಯ ಇದ್ದೇ ಇರುತ್ತೆ. ಗಮನಿಸಿ ನೀವು, ಆ್ಯಕ್ಚುಲಿ ನಾವು 4 ಜನರಿಗೆ ತೋರಿಸ್ಬೇಕು ಅಂತ ಆಭರಣ ತೊಗೊಂಡು ಬರ್ತೀವಿ, 1 ದಿವಸ 2 ದಿವಸ ಹಾಕ್ಕೋತೀವಿ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ತೊಗೊಂಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬಿತ್ತು, ಏನು ಎಲ್ಲ ಕೇಳ್ತಾರೆ, ಎಲ್ಲ ಖುಷಿಯಾಗೆಲ್ಲ ಹೇಳೋದೆಲ್ಲ ಹೇಳ್ತೀವಿ. ಮಾರನೇ ದಿವಸದಿಂದ ಭಯ. ಯಾಕೆ? ಯಾರು ಕತ್ಕೊಂಡು ಹೋಗ್ತಾರೋ, ಯಾರಿಗೇನು ಮಾಡ್ತಾರೋ, ಏನಾಗುತ್ತೋ ಈ ಜಗತ್ತಿನಲ್ಲಿ ಗೊತ್ತಿಲ್ಲ ನಮಗೆ. ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುವು ಕೂಡ ನಮಗೆ ಭಯವನ್ನುಂಟು ಮಾಡ್ತದೆ. ಯಾಕೆ? ಸುಂದರವಾಗಿರೋದು ನಮಗೆ ಬೇಕು, ಅದು ನಮ್ಮ ಹತ್ರ ಮಾತ್ರ ಇರಬೇಕು, ಇನ್ನೊಬ್ಬರ ಹತ್ರ ಹೋಗಬಾರ್ದು, ಇನ್ನೊಬ್ಬರಿಗೆ ಸಿಗಬಾರ್ದು. ಆದರೆ ಈ ಜಗತ್ತಿನಲ್ಲಿ ನಾವು ಮಾತ್ರ ಇಲ್ವಲ್ಲ, ಈ ಜಗತ್ತಿನಲ್ಲಿ ಬೇರೆಯವರು ಇದ್ದಾರೆ. ನಮಗಿಂತ ಬಲಿಷ್ಠರು ಬರ್ತಾರೆ, ನಮಗಿಂತ ಶ್ರೀಮಂತರು ಬರ್ತಾರೆ, ನಮಗಿಂತಲೂ ಉತ್ಕೃಷ್ಟವಾದಂಥ ಅಧಿಕಾರದಲ್ಲಿರ್ತಕ್ಕಂಥವ್ರು ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಹೌದು, ಇದು ಇವತ್ತು ನಿನ್ನೆ ಅಲ್ಲ, ಅನಾದಿ ಕಾಲದಿಂದಲೂ ಅಷ್ಟೇ. ಆ್ಯಕ್ಚುಲಿ ನೀನು ರಾವಣನಿಗೆ ನೀವು ಕಡಿಮೆ ಇದ್ರ ಹೆಂಡತಿಯರು ಬೇಕಾದಷ್ಟು ಜನ ಇದ್ದರು. ಶೂರ್ಪಣಖಿ ಬಂದು ಹೇಳಿದ್ಲು, ಕಾಡಲ್ಲಿ ಒಂದು 3 ಜನ ಓಡಾಡ್ತಾ ಇದ್ದಾರೆ, ಆ ಹುಡುಗಿ ಮಾತ್ರ ತುಂಬ ಚೆನ್ನಾಗಿದ್ದಾರೆ. ಗಮನಿಸಿ, ರಾವಣ ಸೀತೆಯನ್ನು ಬಂದೇ ಅಪಹರಿಸ್ಕೊಂಡು ಹೋಗಿಲ್ಲ, ಬೇಕಾದ ಸ್ತ್ರೀಯರನ್ನ ಅಪಹರಿಸ್ಕೊಂಡು ಹೋಗಿದ್ದ ಅವನು. ಏನು ತೋರಿಸ್ತಾ ಇದೆ? ಏನೇನು ಸುಂದರವಾಗಿದೆ, ಎಲ್ಲ ನನಗೆ ಬೇಕು, ಎಲ್ಲ ನನಗೇ ಬೇಕು, ಇನ್ನೊಬ್ಬರಿಗೂ ಸಿಗಬಾರ್ದು. ಆವಾಗ ಭಯ. ಹೌದಾ? ವೈರಾಗ್ಯಮೇವ ಭಯಂ. ಯಾವ ವ್ಯಕ್ತಿ ಅಂತಃಕರಣದಲ್ಲಿ ವೈರಾಗ್ಯವಿದೆ, ಯಾವಾಗ ವೈರಾಗ್ಯ ಬರುತ್ತೆ? ಯಾವಾಗ ವ್ಯಕ್ತಿ ಆತ್ಮತತ್ವವನ್ನು ಅರಿತಾನೋ. ಅವನಿಗೆ ವಿಷಯಗಳ ಕಡೆಗೆ ಆಸಕ್ತಿನೇ ಇಲ್ಲ, ವಸ್ತುಗಳ ಕಡೆಗೆ ಅವನಿಗೆ ಆಸಕ್ತಿನೇ ಇಲ್ಲ ಅಲ್ಲ. ಆದ್ದರಿಂದ ಅದರ ಕಡೆಗೆ ಹೋಗಲ್ಲ. ಇದ್ರೆಷ್ಟು ಬಿಟ್ಟರೆ ಇಷ್ಟ ಅವನಿಗೆ. ಹೌದಲ್ಲ? ಅಷ್ಟಾವಕ್ರ ಜನಕ ಮಹಾರಾಜನಿಗೆ ಒಂದು ಸರಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ರಂತೆ. ಬೆಳಿಗ್ಗೆ ನದಿಯಲ್ಲಿ ಮುಳುಗಿದ್ರು. ಮುಳುಗಿ ಹೇಳುವಾಗ ಎದ್ದು ನೀರಿಂದ ಮುಳುಗಿ ಮೇಲೆ ಹೇಳ್ತಾರೆ ಅಷ್ಟಾವಕ್ರ ಅಂತ, ಅಯ್ಯೋ ಅರಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ದಗ 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 ಅಂತ ಉರಿತಾ ಇದೆ ಅರಮನೆ. ಜನಕನನ್ನು ನೋಡಿದ ಅವನು. ಜನಕನ ಅಂತಃಕರಣದ ಒಳಗಡೆಗೆ ಒಂದು ಸ್ವಲ್ಪವೂ ಕೂಡ ವಿಕಾರವಿಲ್ಲ. ಅಷ್ಟಾವಕ್ರಂಗೆ ಎಷ್ಟು ಖುಷಿ ಆಯಿತು. ಯಾಕೆ? ಸ್ವಲ್ಪ ಏನಾದರೂ ನಾನು ನನ್ನದು ಅಂತಕ್ಕಂಥ ಭಾವನೆ ಇದ್ದಿದ್ದರೆ ಅವನ ಕೈನಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದಾ? ಅದರಿಂದ ನನ್ನ ಅಂತಃಕರಣದ ಒಳಗಡೆಗೆ ಏನು ಒಂದು ಕಾಮ ರಾಗ ಅನ್ನೋಂಥದ್ದಿದೆ, ಅದೇ ನಮಗೆ ಭಯವನ್ನುಂಟು ಮಾಡುತ್ತೆ. ಒಮ್ಮೆ ನಾವು ಆತ್ಮಜ್ಞಾನವನ್ನು ಗಳಿಸ್ತೇವೋ ಅಲ್ಲಿಯೇ ಏನದು? ನಿರ್ಭಯತ್ವ.
10ನೇ ಶ್ಲೋಕ ನೋಡಿ. ಯತ್ ಸೃಷ್ಟಿಸ್ಥಿತಿಪಾಲನಂ ವಿದಲನಂ ಧೃತ್ವಾಪಿ ಸಾಕ್ಷಿ ಸ್ವಯಂ ಅನ್ನಂ ಪ್ರಾಣಮನೋಮತೀಭ್ಯ ಇತಿ ತತ್ ಆನಂದಕೋಶಾಗತಿಂ ಯನ್ಮಾಯಾರಹಿತಂ ಚಕಾಸ್ತಿ ಸತತಂ ಕಾರ್ಯಂ ನ ಯಸ್ಮಿನ್ ಕ್ವಚಿತ್ ತತ್ ಶ್ರೀರಾಮಪದಂ ಭಜಾಮಿ ನಿತರಾಂ. ಆನಂದಮಾತ್ರಂ ಶಿವಂ. ಗಮನಿಸಿ, ಜಗತ್ತಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ, ಭಗವಂತನಿಂದಲೂ ಕೂಡ ಇಲ್ಲಿ ಕೆಲಸ ಅನ್ನೋದು ನಡೀತಾ ಇದೆ. ಯತ್ ಸೃಷ್ಟಿ ಸ್ಥಿತಿ ಪಾಲನಂ ವಿದಲನಂ ಧೃತ್ವಾಪಿ ಸಾಕ್ಷಿ ಸ್ವಯಂ. ಇಲ್ಲಿ ನಾವು ಏನೇ ಕೆಲಸವನ್ನು ಮಾಡಲಿ ನಾವೇನು ಹೇಳ್ತೀವಿ? ನಾನು ಮಾಡಿದ್ದಿದ್ದು, ನಾನು ಕಟ್ಟಿದ ಸಂಸ್ಥೆ, ನಾನು ಕಟ್ಟಿದ ಬಿಲ್ಡಿಂಗ್ ಇದು, ಇದೆಲ್ಲವೂ ಕೂಡ ನಾನು ಅಧಿಕಾರದಲ್ಲಿದ್ದಾಗ ಮಾಡಿದ್ದಿದು, ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಹೇಳ್ಕೊಂಡು ಓಡಾಡ್ತೀವಿ ನಾವು. ಭಗವಂತ ಯತ್ ಸೃಷ್ಟಿ ಸ್ಥಿತಿ ಪಾಲನಂ ವಿದಲನಂ ಧೃತ್ವಾಪಿ ಸಾಕ್ಷಿ ಸ್ವಯಂ. ಅವನು ಹೇಗಿದ್ದಾನೆ? ಸಾಕ್ಷಿ ರೂಪದಲ್ಲಿದ್ದಾನೆ. ಏನು ಹೇಳಿ ಸಾಕ್ಷಿ ಅಂದರೆ? ಸಾಕ್ಷಿ ಅಂದರೆ ಒಂದೇನೋ ಘಟನೆ ಘಟಿಸ್ತದೆ, ಅವನು ಮುಂದೆ ಅದು ಘಟಿಸ್ತದೆ. ಅವನಲ್ಲಿ ಏನು ಇಬ್ಬರ ನಡುವೆ ಜಗಳ ಆಗಿದೆ, ಅಥವಾ ಇಬ್ಬರ ನಡುವೆ ಏನು ಆಕ್ಸಿಡೆಂಟ್ ಆಗಿದೆ, ಅಥವಾ ಇಬ್ಬರ ನಡುವೆ ಏನು ವ್ಯಾಜ್ಯ ನಡೀತು, ಅವ್ರಿಗಿಬ್ಬರಿಗೂ ಸಂಬಂಧಪಟ್ಟವನಲ್ಲ ಅವನು. ಮತ್ತು ಅವನ ಸಾನ್ನಿಧ್ಯದಲ್ಲಿ ಅದು ಘಟಿಸ್ತಷ್ಟೇ. ಅವನು ಅದನ್ನು ಕೇವಲ ನೋಡಿದ್ದಾನೆ. ಅವನು ಏನೂ ಹೇಳೋ ಹಾಗಿಲ್ಲ, ಇದು ಒಳ್ಳೆಯದು ಇದು ಕೆಟ್ಟದು ಇಲ್ಲ. ಮತ್ತು ಅವನ ಸಾನ್ನಿಧ್ಯದಲ್ಲಿ ಅದು ಘಟಿಸ್ತಷ್ಟೇ. ಭಗವಂತನ ಸಾನ್ನಿಧ್ಯದಲ್ಲಿ ಜಗತ್ತು ಸೃಷ್ಟಿ ಸ್ಥಿತಿ ಲಯ ನಡೀತಾ. ಒಮ್ಮೆ ಸೂರ್ಯ ಉದಯಿಸಿದನೋ ಈ ಜಗತ್ತಿನಲ್ಲಿ ವಿರಾಟ್ ಕರ್ಮ ಅನ್ನೋಂಥದ್ದು ಆರಂಭವಾಗುತ್ತೆ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಹಾರಾಡ್ಲಿಕ್ಕೆ ಶುರು ಮಾಡ್ತವೆ. ವಿಚಿತ್ರವಾದಂತಹ ಕರ್ಮ ನಡೀಲಿಕ್ಕೆ ಶುರು ಆಗುತ್ತೆ. ಹಿಂದೆಲ್ಲ ಒಂದು ಕಾಲ ಇತ್ತು, ಸೂರ್ಯ ಉದಯಿಸಿದ ಕೂಡಲೇ ಬೆಳಗಾಗ್ತಿತ್ತು. ಆವಾಗ ಕರ್ಮ ಕೆಲಸ ಎಲ್ಲ ಶುರು ಆಗ್ತಾಯಿತ್ತು. ಸೂರ್ಯಾಸ್ತ ಆಯಿತು, ಇಡೀ ಜಗತ್ತು ಶಾಂತವಾಗ್ತಿತ್ತು, ಎಲ್ಲ ಮಲ್ಕೊಂಡು ಬಿಡ್ತಿತ್ತು. ಇವಾಗ ಹಾಗಿಲ್ಲ. ಒಮ್ಮೆ ಸೂರ್ಯೋದಯವಾಯಿತು, ಇಡೀ ಜಗತ್ತಿನಲ್ಲಿ ಕರ್ಮ ಅನ್ನೋದು ಆರಂಭವಾಗುತ್ತೆ. ಅವನ ಸಾನ್ನಿಧ್ಯದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ಆದರೆ ಭಗವಾನ್ ಸೂರ್ಯ ಎಲ್ಲೂ ಕೂಡ ನನ್ನಿಂದ ಆಯಿತು ಅವನು ಹೇಳೋದಿಲ್ಲ. ಮತ್ತು ಅವನು ಹೇಗಿದ್ದಾನೆ? ಅವನು ಸಾಕ್ಷಿ ಸ್ವಯಂ. ಅವನು ಕೇವಲ ಸಾಕ್ಷಿ ಮಾತ್ರ. ಟ್ಯೂಬ್ಲೈಟ್ ಇದೆ, ಇದ್ರ ಕೆಳಗಡೆ ನೀವು ಸತ್ಸಂಗ ಮಾಡ್ತೀರೋ, ಇದ್ರ ಕೆಳಗಡೆ ನೀವು ನಿದ್ದೆ ಮಾಡ್ತೀರೋ, ಇದ್ರ ಕೆಳಗಡೆ ಗಲಾಟೆ ಮಾಡ್ತೀರೋ, ಅಥವಾ ಸುಮ್ಮನೆ ಲೈಟ್ ಆನ್ ಮಾಡಿಬಿಟ್ಟು ಎಲ್ಲೋ ಹೊರಗೆ ಹೋಗ್ತಿರೋ, ಏನು ಹೇಳೋದಿಲ್ಲ ಅದು. ಮತ್ತು ಅದು ಕೇವಲ ಸಾಕ್ಷಿ ಮಾತ್ರ. ಅದು ಬೆಳಗ್ತಾ ಇರ್ತದೆ. ಅದು ನಿಮ್ಗೆ ಹೇಳೋದು ಇಲ್ಲ, ವೆರಿ ಗುಡ್ ಸತ್ಸಂಗ ಮಾಡ್ತಾಯಿದ್ದೀರಿ ಇದನ್ನೇ ಕಂಟಿನ್ಯೂ ಮಾಡಿ, ಇಲ್ಲ ಹೇಳಲ್ಲ. ಗಲಾಟೆ ಮಾಡ್ತಾಯಿದ್ದೀರಿ ಗಲಾಟೆ ಮಾಡಬೇಡಿ, ಇಲ್ಲ ಅದನ್ನು ಹೇಳೋದಿಲ್ಲ. ಮತ್ತು ಅದರ ಕೆಲಸ ಏನೋ? ಅದರ ಕೆಲಸ ಬೆಳಗೋದು ಮಾತ್ರ, ಬೆಳಕನ್ನು ಕೊಡೋದಷ್ಟೇ. ಕಾರಲ್ಲಿರೋ ಪೆಟ್ರೋಲ್ ಇದ್ದ ಹಾಗೆ ಶಕ್ತಿಯನ್ನು ಮಾತ್ರ ಕೊಡುತ್ತೆ ಅದು ಗಾಡಿಗೆ. ನೀನು ಹೋಗಿ ಆಕ್ಸಿಡೆಂಟ್ ಮಾಡು, ಇಲ್ಲ ಹೇಳೋದಿಲ್ಲ. ನೀವು ಆಕ್ಸಿಡೆಂಟ್ ಮಾಡಿದರೂ ಅದು ಶಕ್ತಿಯನ್ನು ಕೊಡುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಗಾಡಿ ಓಡಿಸಿದ್ರು ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಾನೆಲ್ಲೋ ಓಡಿಸಲ್ಲ, ಒಂದು ಕಡೆ ಸುಮ್ಮನೆ ನಿಂತಿರ್ತೀನಿ, ಅದಕ್ಕೂ ಶಕ್ತಿ ಕೊಡುತ್ತೆ. ಶಕ್ತಿ ಇರುತ್ತೆ ಅದು.
ಗಮನಿಸಿ, ಜೀವನದಲ್ಲಿ ನಾವು ಹಾಗಿರೋದನ್ನು ಕಲಿತಾಗ ನಾವು ಬಂಧಿತರಾಗೋದಿಲ್ಲ. ಆದರೆ ಏನು ಮಾಡೋದು? ಏನೇ ಮಾಡಲಿ, ನಾನು ಮಾಡಿದೆ, ನನ್ನಿಂದ ಆಯಿತು, ನನ್ನಿಂದ ನಡೀತಾ ಇದೆ. ಆತ್ಮತತ್ವವನ್ನು ವಿವರಿಸ್ತಕ್ಕಂತಹ ಅನೇಕ ವಿಧಾನಗಳು. ಆತ್ಮತತ್ವವನ್ನು ಹೇಳ್ತಾರೆ ಪಂಚಕೋಶಾತೀತ. ಏನಿದು? ಇದೇನು ಶರೀರ ಅನ್ನೋದು ಕಾಣಿಸ್ತಾ ಇದೆ, ಇದು ಹೇಗೆ ಬಂದಿದೆ? ಇದು ಅನ್ನದಿಂದ ಬಂದಿರೋದು. ಇದು ಅನ್ನದಿಂದ ಬಂದಿರೋದ್ರಿಂದ ಇದನ್ನು ಅನ್ನಮಯ ಕೋಶ. ಈ ಶರೀರ ಒಂದಿದ್ರೆ ಸಾಕು, ಕೆಲಸ ಆಗುತ್ತಾ? ಇಲ್ಲ, ಕೆಲಸ ಆಗೋದಿಲ್ಲ. ಇದು ಕೆಲಸವನ್ನು ಮಾಡಲಿಕ್ಕೆ ಏನು ಬೇಕು? ಪ್ರಾಣ ಬೇಕು, ಪ್ರಾಣಮಯ ಕೋಶ. ಬರೀ ಇವೆರಡೇ ಇದ್ದರೆ ಇಲ್ಲ, ಕೆಲಸ ಮಾಡೋದಿಲ್ಲ. ಎಷ್ಟೋ ಜನ ನೋಡಿದ್ದಾರೆ, ಹಾಸ್ಪಿಟಲ್ ಮಲ್ಕೊಂಡಿದ್ದಾರೆ. ಎಚ್ಚರವೇ, ಊಟ ನಡೀತಾ ಇದೆ, ತಿಂಡಿ ನಡೀತಾ ಇದೆ, ಶರೀರ ಕೆಲಸ ಮಾಡ್ತಾ ಇದೆ, ಶರೀರದ ಎಲ್ಲ ಅಂಗಗಳು ಕರೆಕ್ಟಾಗಿವೆ, ಅವನು ಮಾತ್ರ ಎಚ್ಚರ ಇಲ್ಲ. ಯಾವಾಗ ಎಚ್ಚರ ಆಗುತ್ತೆ ಗೊತ್ತಿಲ್ಲ, ಕಾಯ್ತಾ ಇರಬೇಕು. 8 ವರ್ಷ, 10 ವರ್ಷ, 15 ವರ್ಷಗಳ ಕಾಲ ಹಾಗೆ ಇರ್ತಾರೆ ಜನ. 15 ವರ್ಷದ ನಂತರ ಹೇಳ್ತಾನೆ ಅವನು ಹೇಗೆ ಹೇಳ್ತಾನೆ? ಆ್ಯಸ್ ಇಫ್ ನಿನ್ನೆ ಮಲಗಿದ್ದ ಇವತ್ತು ಬೆಳಗ್ಗೆ ಎದ್ದಾಗ ಹೇಳ್ತಾನೆ ಅವನು ಅಷ್ಟೇ, ಏನು ಗೊತ್ತೇ ಇಲ್ಲ ಅವನಿಗೆ. ಮತ್ತು ಬರೀ ಶರೀರ ಇದ್ದರೆ, ಪ್ರಾಣ ಸರಿಯಾಗಿದ್ದರೆ ಇಲ್ಲ, ಕೆಲಸ ಆಗಲ್ಲ. ಮತ್ತು ಮನಸ್ಸು ಕೂಡ ಬೇಕು. ಬರೀ ಮನಸ್ಸು ಒಂದೇ ಇದ್ದರೆ ಇಲ್ಲ, ಹಿಂದ್ಗಡೆ ಬುದ್ಧಿ ಕೂಡ ಬೇಕು. ಆನಂದಮಯ. ಏನಿವೆಲ್ಲ? ಇವೆಲ್ಲ ಪಂಚಕೋಶಗಳು. ಭಗವಂತ ಅಥವಾ ಆತ್ಮತತ್ವ ಅಂತಕ್ಕಂಥದ್ದನ್ನು ಹೇಗೆ ತೋರಿಸ್ತಾರೆ? ಅವನು ಈ ಪಂಚಕೋಶಾತೀತ. ನಾವು ಇಲ್ಲಿ ಯಾವುದ್ರಲ್ಲೂ ಒಂದೊಂದು ಕಡೆಗೆ ಸಿಕ್ಕಾಕೊಂಡಿರ್ತೀವಿ. ಶರೀರವೇ ನಾನು ಅಂತಕ್ಕಂಥ ಭಾವ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ. ಆದರೆ ಆ ಭಗವಂತ, ಆ ಆತ್ಮತತ್ವ ಅನ್ನುವಂಥದ್ದೇನಿದೆ ಅದು ಇದೆಲ್ಲವನ್ನು ಕೂಡ ದಾಟಿರ್ತಕ್ಕಂಥ, ಇದೆಲ್ಲವನ್ನು ಕೂಡ ಬೆಳಗುತ್ತಾ ಇರ್ತಕ್ಕಂಥ, ಇದರ ಹಿಂದೆ ಇರ್ತಕ್ಕಂಥ ಅಥವಾ ಇದರ ಸಾನ್ನಿಧ್ಯದಲ್ಲಿ ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇವೆ. ಅದನ್ನು ನಾವು ನಿಜವಾಗಲೂ ಕೂಡ ತಿಳ್ಕೊಳ್ಬೇಕಾಗಿರೋದು. ಯನ್ಮಾಯಾರಹಿತಂ. ಇನ್ನೊಂದು ಹೇಗಿದೆ? ಅಲ್ಲಿ ಮಾಯೆ ಅನ್ನುವಂಥದ್ದು ಕೂಡ ಇಲ್ಲ, ಮಾಯನ್ನು ಕೂಡ ಮೀರಿರ್ತಕ್ಕಂಥದ್ದು. ಏನು ಮಾಯಾ ಅಂತಂದರೆ? ಮಾಯಾ ಅಂತಂದರೆ ಯಾವುದು ಇಲ್ಲ ಅದು ಇರೋ ಹಾಗೆ ಕಾಣಿಸ್ತದೆ. ಮಿಥ್ಯಾ ಅಂದ್ರೇನು? ಅದು ಸತ್ಯ ಅಲ್ಲ, ಆದರೆ ಅದು ತೋರ್ತಾ ಇದೆ ನಮಗೆ ಸತ್ಯದ ಹಾಗೆ. ಅದು ನಿಜವಾಗ್ಲೂ ಸತ್ಯ ಅಲ್ಲ. ಮತ್ತು ಹೇಗೆ ತೋರ್ತಾ ಇದೆ? ಅದಕ್ಕೆ ನಮ್ಮ ಋಷಿಗಳು ಕಂಡು ಹಿಡ್ಕೊಂಡಿರ್ತಕ್ಕಂಥ ಶಬ್ದ, ಅದಕ್ಕೆ ಹೆಸರು ಮಾಯಾ. ನಿಜವಾಗಿಯೂ ಅದು ಇಲ್ಲ, ಅದು ಇದ್ದ ಹಾಗೆ ಗೋಚರವಾಗ್ತದೆ. ಹೇಗೆ? ಮಾಯಾ. ಮಾಯಾ ಅಂತಕ್ಕಂಥ ಶಬ್ದದ ಅರ್ಥ ಏನು? ನೀ ಏನು ಪ್ರಶ್ನೆ ಕೇಳ್ತಾ ಇದೆಯಾ ಅದರ ಉತ್ತರ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ. ಹೌದು, ನಾವು ಹೇಳೋದಿಲ್ವ? ಈ ಮಾಡಿ ಒಂದು ತಿರುಪತಿ ಲಡ್ಡು ತಂದು ಕೊಟ್ಬಿಡ್ತಾವ, ಆಶ್ಚರ್ಯ ಆಗುತ್ತೆ. ಹೇಗೆ? ನಾವು ಹೇಳೋದಿಲ್ಲ, ಮಾಯ ಮಾಡಿಬಿಟ್ಟ, ಏನೋ ಮಾಡಿ ತೆಗೆದುಕೊಟ್ಟ. ಯಾಕೆ ಆ ಶಬ್ದದ ಪ್ರಯೋಗ ಮಾಡ್ತೀವಿ? ಯಾಕಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ಕೂಡ ಕಾರ್ಯಕಾರಣದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ. ನಮಗೆ ಜಗತ್ತು ಕಾಣ್ತಾ ಇದೆ, ನಮಗೆ ಜೀವರಾಶಿಗಳು ಕಾಣ್ತಾ ಇವೆ, ನಮಗೆ ಸಂಸಾರ ಕಾಣ್ತಾ ಇದೆ, ನಮಗೆ ಬಂಧನ ಗೋಚರವಾಗ್ತಾ ಇದೆ. ಹಾಗಾದರೆ ಮಾಯೆಯ ಒಳಗಡೆಗಿದ್ದೀವಿ ನಾವು, ಮಾಯೆಯಿಂದ ಬಂಧಿತರಾಗಿದ್ದೀವಿ. ಮಾಯಾರಹಿತಂ. ಅವನ ಸಾನ್ನಿಧ್ಯದಲ್ಲಿ ಎಲ್ಲವೂ ನಡೀತಾ ಇದೆ. ಆದರೆ ಅವನು ಮಾತ್ರ ಸಾಕ್ಷಿ. ಅವನು ಯಾವುದರಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ. ಅವನ ಸಾನ್ನಿಧ್ಯದಲ್ಲಿ ಎಲ್ಲ ಕರ್ಮಗಳು ಘಟಿಸ್ತಾ ಇವೆ, ಆದರೆ ಅವನೇನೂ ಕೆಲಸವನ್ನು ಮಾಡ್ತಾ ಇಲ್ಲ. ಚಕಾಸ್ತಿ ಸತತಂ ಕಾರ್ಯಂ ನ ಯಸ್ಮಿನ್ ಕ್ವಚಿತ್.
ಎಲ್ಲವನ್ನೂ ಅವನು ಬೆಳಗುತ್ತಾ ಇದ್ದಾನೆ, ಆದರೆ ನಾನು ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾ ಇಲ್ಲ. ಎಲ್ಲವೂ ಅವನ ಸಾನ್ನಿಧ್ಯದಲ್ಲಿ ಘಟಿಸ್ತಾ ಇದೆ, ನನ್ನಿಂದಾಯಿತು ಅಂತ ಅವನು ಹೇಳ್ತಾ ಇಲ್ಲ. ತತ್ಶ್ರೀರಾಮಪದಂ ಭಜಾಮಿ ನಿತರಾಂ ಆನಂದ ಮಾತ್ರಂ ಶಿವಂ. ಅಂತಹ ಆ ಶ್ರೀ ರಾಮ ಪದವನ್ನು ಅಹಂ ಭಜಾಮಿ, ನಾನು ಭಜಿಸ್ತೇನೆ. ನಿತರಾಂ ಆನಂದ ಮಾತ್ರಂ ಶಿವಂ, ಆನಂದ ಮಾತ್ರನಾಗಿರ್ತಕ್ಕಂತಹ ಶಿವಂ, ಮಂಗಳಕರನಾಗಿರ್ತಕ್ಕಂತಹ, ಶ್ರೇಯಸ್ಸನ್ನುಂಟು ಮಾಡ್ತಕ್ಕಂತಹ, ಒಳಿತನ್ನುಂಟು ಮಾಡ್ತಕ್ಕಂತಹ ಈ ರಾಮನನ್ನೇ ನಾನು ನನ್ನ ಅಂತಃಕರಣದಲ್ಲಿ ಭಜಿಸ್ತೀನಿ. ಗಮನಿಸಿ, ನಾವೆಲ್ಲರೂ ಕೂಡ ಆನಂದವನ್ನು ಕೊಡ್ತಕ್ಕಂಥ ವಸ್ತು, ವಿಷಯ, ವ್ಯಕ್ತಿಗಳನ್ನೇ ಭಜಿಸೋದು. ಯಾರು ದುಃಖವನ್ನು ಕೊಡ್ತಾರಂಥವ್ರನ್ನ ಭಜಿಸೋದಿಲ್ಲ. ಒಂದು ವೇಳೆ ನಮ್ಮ ಅಂತಃಕರಣದಲ್ಲಿ ಹಣದ ಭಜನೆ ನಡೀತಾ ಇದೆ ಅಂತಂದರೆ ನಮಗೆ ಅಷ್ಟು ಸ್ಪಷ್ಟವಾಗಿದೆ ನಮ್ಮ ಜೀವನದಲ್ಲಿ ಏನಾದರೂ ಸುಖ ಸಂತೋಷ ಸಿಗುವಂಗಿದ್ರೆ ಅದು ಹಣದಿಂದ ಮಾತ್ರ ಅಂತ. ಇಲ್ಲೋದ್ರೆ ಅದನ್ಯಾಕೆ ಪೂಜಿಸ್ತೀವಿ ನಾವು? ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಪೂಜಿಸ್ತಾ ಇದ್ದೀವಿ ಅಂದರೆ ನಮ್ಮ ಅಂತಃಕರಣದಲ್ಲಿ ಸ್ಪಷ್ಟವಾಗಿದೆ, ನನ್ನ ಸುಖ, ನನ್ನ ಶಾಂತಿ, ನೆಮ್ಮದಿ ಸಿಗೋಂಗಿದ್ರೆ ಇದೇ ಹುಡುಗನ ಮದುವೆ ಆಗಬೇಕು, ಇದೇ ಹುಡುಗಿಯನ್ನೇ ಮದುವೆ ಆಗಬೇಕು, ಇದನ್ನೇ ಪಡಿಬೇಕು ನಾ. ಹೌದಲ್ಲ? ಅಷ್ಟು ಸ್ಪಷ್ಟತೆ ಅವನಿಗಿಲ್ಲ ಅಂದರೆ ಅವನು ಯಾಕೆ ಅದರಿಂದ ಹೋಗ್ತಾನೆ? ಹೋಗೋದಿಲ್ಲ ಅವನು. ಹೌದಲ್ಲ? ದೇವ್ರದ್ದು ಒಂದು ವೇಳೆ 10 ವರ್ಷದ ನಂತರ ಏನಾಗುತ್ತೆ ಅಂತ ಇವನಿಗೆ ಮೊದಲೇ ದರ್ಶನ ಆಗಿಬಿಟ್ರೆ ಹೋಗೋದಿಲ್ಲ ಅವನು ಆ ಕಡೆಗೆ. ಆದರೆ ಹಾಗಾಗೋದಿಲ್ಲ. ಯಾಕೆ? ಮಾಯಾ. ಭಗವಂತ ಬಹಳ ಸುಂದರವಾದ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದೆ ಮಾಡಿಟ್ಟಿದ್ದಾನೆ. ಆದ್ದರಿಂದ ನಾವೆಲ್ಲ ಮಾಯೆಯ ಒಳಗಡೆ ಇದ್ದೀವಿ. ಅವನು ಹೇಗಿದ್ದಾನಂತೆ? ಮಾಯಾರಹಿತಂ. ಮಾಯೆಯ ಒಳಗಡೆಗೆ ಅವನಿಲ್ಲ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಾಳೆ ಈ ಜ್ಞಾನ ಯಜ್ಞದ ಕೊನೆಯ ದಿನ. ನಾಡಿದ್ದು ಶ್ರೀರಾಮನವಮಿ. ಶ್ರೀರಾಮನವಮಿಯ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಹಾಕಿದೆ, ಅನೌನ್ಸ್ ಕೂಡ ಮಾಡಿದ್ದಾರೆ. ಈ ಜ್ಞಾನ ಯಜ್ಞ ನಾಳೆ ಕೊನೆಗೊಳ್ಳೋದ್ರಿಂದ ನಾಳೆ ನಿಮಗೆ ಹೋಗ್ತಾ ಎಲ್ಲರಿಗೂ ಕೂಡ ಈ ಗುರುದಕ್ಷಿಣ ಕವರನ್ನು ಕೊಡಲಾಗುತ್ತೆ. ನಿಮ್ಮ ಪ್ರೀತಿಯ ಗುರುದಕ್ಷಿಣೆಯನ್ನು ಹಾಕ್ಕೊಂಡು ಬನ್ನಿ. ನಿಮ್ಮ ಸ್ಪಷ್ಟವಾಗಿರ್ತಕ್ಕಂತಹ ವಿಳಾಸ, ಮೊಬೈಲ್ ನಂಬರ್, ಇಮೇಲ್ ID ಅಥವಾ ಪ್ಯಾನ್ ನಂಬರ್ ಏನಿದೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಬನ್ನಿ. ನಿಮಗೆ ಇಲ್ಲಿ ಒಂದು ಯಜ್ಞ ಪ್ರಸಾದ ಪುಸ್ತಕವನ್ನು ಪ್ರಸಾದ ರೂಪವಾಗಿ ನಾಳೆ ಇಲ್ಲಿ ನಾವು ಕೊಡ್ತೀವಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಶ್ರೀರಾಮಚಂದ್ರ ಭಗವಾನ್ ಕಿ ಜೈ. ಪವನ ಸುತ ಹನುಮಾನ್ ಕಿ ಜೈ. बोलो भाई सब संतन की जय. सद्गुरुनाथ महाराज की जय.